ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ನನ್ನ ಕೆಲಸ ಶುರು ಮಾಡ್ತೀನಿ. ನೀವೇ ಯಜಮಾನ್ರೆ? ಯಜಮಾನ್ರೆ ಅಂತೀಯಾ? ಯಜಮಾನ್ರೆ ಕೊಡೋ ಗೌರವನೇ ಕೊಡಲ್ಲ ನಂಗೆ ನೀನು. ಅಂತದ್ ನಾನೇನು ಮಾಡಿದೆ ಯಜಮಾನ್ರೆ? ನಾನು ನಿನಗೆ ತೊಡಿಸಿದ ಉಂಗುರ ಇದು. ನಿನ್ನ ಬೆರಳಲ್ಲಿ ಇರಬೇಕಾದ್ದು ನನ್ನ ಅಂಗೈಲಿದೆಯಲ್ಲ, ಏನಿದರ ಅರ್ಥ? ಅದು ಅದು ನಾನು ತೊಡಿಸಿದ ಉಂಗುರ ಬಿಚ್ಚಿದೀಯಾ? ಯಾಕೆ? ಯಾರನ್ನು ಕೇಳಿ ಬಿಚ್ಚಿದೆ? ನಿನ್ನ ಜನ್ಮ ಪೂರ್ತಿ ಆ ದರಿದ್ರ ಶೇಖರಿ ಮನೆ ಚಾಕರಿ ಮಾಡ್ಕೊಂಡಿದ್ರು ಒಂದು ಜೊತೆ ಬಳೆ ಕೊಡ್ಸಲ್ಲ ನಿಂಗೆ ಅವನು. ಚಿನ್ನದ ಬಳೆ ಇರಲಿ, ಅರ್ಧ ಡಜನ್ ಗಾಜಿನ ಬಳೆ ಕೊಡ್ಸೋಕ್ಕೂ ಆಗಲ್ಲ ಬಿಕ್ನಾಸಿ ಕೈಲಿ. ಅದೇ ನಾನು ನೋಡು, ನಿನಗೆ ಚಿನ್ನದ ಉಂಗುರ ಹಾಕಿದ್ದೀನಿ, ಅದನ್ನೇ ತೆಗೆದು ಬಿಸಾಕೋ ಅಷ್ಟು ದುರಾಂಕಾರ ನಾನು ನಿಂಗೆ. ಇಲ್ಲ ಯಜಮಾನ್ರೆ, ಆ ಥರ ಎಲ್ಲ ಏನೂ ಇಲ್ಲ. ಅಜ್ಜಿ ಬಿಚ್ಚು ಅಂದ್ರು, ಅದಕ್ಕೆ ಬಿಚ್ಚಿಬಿಟ್ಟೆ. ಆ ಮುದುಕಿಗೆ ಏನು ಗೊತ್ತು ಅಂತ ಅವಳು ಮಾತು ಕೇಳಿದ್ಯಾ ನೀನು? ಈಗ ಎರಡರಲ್ಲಿ ಒಂದು ಇತ್ಯರ್ಥ ಆಗಲೇಬೇಕು. ಏನು? ಈಗ ನೀನು ನನ್ನ ಮಾತು ಕೇಳ್ತೀಯೋ ಅವ್ರ ಮಾತು ಕೇಳ್ತೀಯೋ? ನಾನು ಒಬ್ರು ಮಾತು ಮಾತ್ರ ಕೇಳೋದು. ಯಾರು ಅಂದರೆ? ಯಾರು ಅಂದರೆ ಹೆಸರೇಳು. ಅದು ಯಾರು ಅಂದರೆ ಅಜ್ಜಯ್ಯ. ಅಜ್ಜಯ್ಯನ ಮಾತು ಮಾತ್ರ ಕೇಳೋದು. ಅವ್ರ ಮಾತು ನಾನು ಯಾವತ್ತೂ ಮೀರಲ್ಲ. ಅವನು ಯಾವ ಸೀಮೆ ಅಜ್ಜನ ನಿಂಗೆಲೇ? ಜಾಜಿ, ನೀನು ನನ್ನ ಮಾತು ಕೇಳು. ನೋಡ್ತಾ ಇರು, ಇನ್ನು 4 ತಿಂಗಳಲ್ಲಿ ನಿನಗೆ 2 ಎಳೆ ಚಿನ್ನದ ಸರ ಮಾಡಿಸಾಕ್ತೀನಿ. ನಾನು ಸಾಮಾನ್ಯದವನಲ್ಲ, ತಿಳ್ಕೊ. ಆಗರ್ಭ ಶ್ರೀಮಂತ ಅಲ್ಲದೆ ಹೋದ್ರೂ ತಕ್ಕ ಮಟ್ಟಿಗೆ ಶ್ರೀಮಂತನೇ ನಾನು. 20,000 30,000 ಅಲ್ಲ, ನನ್ನ ಹೆಸರಲ್ಲಿ 2 ಲಕ್ಷ ಡಿಪಾಸಿಟ್ ಇದೆ ಬ್ಯಾಂಕಲ್ಲಿ. ಗೊತ್ತಾ? ಎಷ್ಟು ಹೇಳೋ? 2. ಏನು 2 ಲಕ್ಷ? ನಿನ್ನ ಅಜ್ಜಯ್ಯನ ಹತ್ರ ಏನಿದೆ? ಎಷ್ಟಿದೆ? ಗೊತ್ತಿಲ್ಲ. ಪಿಂಡ. ಒಂದು ಬಿಡುಗಾಸು ಇರಲ್ಲ ನಿಮ್ಮ ಅಜ್ಜಯ್ಯನ ಹತ್ರ. ಅವನ ಹತ್ರ ಏನೋ, ಅವ್ರ ಮನೆಯವ್ರ ಹತ್ರ ಯಾರ ಹತ್ರನೂ ಇರೋಲ್ಲ. ಅವ್ರ ಹತ್ರ ಇರೋದೊಂದೇ ಬಡತನ. ಯಜಮಾನ್ರೆ, ನೀವೇನು ಹೇಳ್ತಿದ್ದೀರೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ, ನಾನು ಬಿಟ್ಬಿಡಿ. ನಿನಗೆ ನಾನೆಲ್ಲ ಅರ್ಥ ಮಾಡಿಸ್ತೀನಿ, ನನ್ನ ಮಾತು ಕೇಳು ಅಷ್ಟೇ. ಇಲ್ಲ, ನೀವೇನು ಹೇಳ್ಬೇಕಂತಿದ್ದೀರೋ ಅಜ್ಜಯ್ಯನ ಹತ್ರನೇ ಹೇಳಿ, ಅವ್ರಿಗೆ ಅರ್ಥ ಮಾಡಿಸಿ. ಅವ್ರು ಹೇಳಿದ್ರೆ ಮಾತ್ರ ನಾನು ಕೇಳೋದು. ಆಹಾ, ಎಷ್ಟು ಮುಗ್ದೇನೆ ನೀನು. ಸರಿ ಬಿಡು, ನಿಮ್ಮ ಅಜ್ಜನ ಹತ್ರ ನಾನು ಮಾತಾಡ್ತೀನಿ. ತಗೋ ಉಂಗುರ ಹಾಕೋ. ತಗೋ ಉಂಗುರ ಹಾಕೋ. ಇಲ್ಲ, ನಂಗೆ ಇಷ್ಟ ಇಲ್ಲ. ಜಾಜೆ ಜಾಜೆ, ನನ್ನ ಬಾಯಿಂದ ಬರೋ ಮಾತೆಲ್ಲ ಸತ್ಯ ಆಗುತ್ತೆ ಅಂತ ಈಗಲಾದರೂ ನಂಬ್ತೀರ ಆರಾದ್ರೆ? ನೀನು ಬಿಡಪ್ಪ, ಮಹಾನ್ ಪ್ರಚಂಡ. ಒಂದು ನಿಮಿಷ. ಏನಾಯ್ತು ಆರಾದ್ರೆ? ಇದಕ್ಕಿದ್ದಂಗೆ ನಿಮಗೆ ಏನಾಯ್ತು? ತಾಳ್ಮೆ ಇರಲಿ. ಆ ತಾಯಿ ನನ್ನ ಹರಕೆನ ಪೂರೈಸಿದ್ದಾಳೆ. ತಗೋ, ಈ 100 ರೂಪಾಯಿಗೂ ತೆಂಗಿನಕಾಯಿ ತೊಗೊಂಡು ಬಾ. ನಾನು ತಾಯಿಗೆ ಈಡ್ಗಾಯಿ ಹೊಡಿಬೇಕು, ನನ್ನ ಹರಕೆನ ಪೂರೈಸಬೇಕು. ನೀವೇನು ಹರಕೆ ಹೊತ್ತಿದ್ರೆ ಆರಾದ್ರೆ? ಅದು ಈ ವಿಚಾರದಲ್ಲಿ? ಈ ಜಗ್ಗಿಗೆ ಆ ಹುಡುಗಿ ಜಾಜಿ ಸಿಕ್ಕದೆ ಹೋದರೆ ನಾನು 100 ರೂಪಾಯಿ ತೆಂಗಿನಕಾಯಿ ಉಳಿಸ್ತೀನಿ ಅಂತ ಆ ತಾಯಿ ಹತ್ರ ಹರಕೆ ಹೊತ್ಕೊಂಡಿದ್ದೆ. ರೀ ಯಾರಾದ್ರೆ, ನಾನು ನಿಮ್ಮನ್ನು ಏನೋ ಅಂದ್ಕೊಂಡಿದ್ದೆ. ಸರಿಯಾದ ಆಸಾಮಿ ನೀವು. ದೇವರ ದಯದಿಂದ ಈ ಜಗ್ಗಿಗೆ ಆ ಹುಡುಗಿ ಸಿಕ್ಕಲಿಲ್ಲ. ಒಂದು ವೇಳೆ ಏನಾದರೂ ಸಿಕ್ಕಿದ್ದಿದ್ರೆ ಏನಾಗ್ತಾಯಿತ್ತು? ಒಂದು ವೇಳೆ ಏನಾದರೂ ಆ ಹುಡುಗಿ ಅವನಿಗೆ ಸಿಕ್ಕಿದ್ದಿದ್ರೆ ನನ್ನ ಹೊಟ್ಟೆ ಕೊತ 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 ಕೊದ್ದು ಅಲ್ಸರ್ ಬಂದ್ಬಿಡೋದು. ರೀ ಯಾರಾದ್ರೆ, ಜಗ್ಗಿಗೆ ಆ ಹುಡುಗಿ ಸಿಕ್ಕಿದ್ದಿದ್ರೆ ನಿಮ್ಮ ಹೊಟ್ಟೆ ಹಾಕಿ ಉರಿಬೇಕು? ಏನಪ್ಪ ನೀನು ಹೀಗೆ ಕೇಳಿಬಿಟ್ಟೆ. ನೋಡು,
ನನಗೆ ಇಂಥ ಅನ್ಯಾಯಗಳನ್ನ ಸಹಿಸೋಕ್ಕಾಗಲ್ಲ. ನಮಗೆ ದಕ್ಕದಲ್ಲೇ ಇದ್ದಿದ್ದು ನಮ್ಮ ಸ್ನೇಹಿತರಿಗೂ ದಕ್ಕಬಾರ್ದು. ಹಾ ಎಂಥ ಮಹಾನ್ ಭಾವ್ರು ನೀವು. ಬನ್ನಿ ಬನ್ನಿ. ಇಲ್ಲ ಜಗ್ಗಿ, ನಾವೆಲ್ಲ ನೋಡಿದ್ವಿ ಕಣ. ಏನು ಅವಮಾನನೋ ಇದು. ನನ್ನ ಮಕ್ಕಳ, ನೀವು ನನ್ನ ಸ್ನೇಹಿತರ? ಎಂಥ ಶತ್ರುಗಳಿಗೂ ಬೇಡ ನಿಮ್ಮಂಥ ಸ್ನೇಹಿತರು. ನೀನು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ? ನಾನೇನಪ್ಪ ನಾನು ಹೇಳ್ತೀನಿ ಕೇಳ್ರೋ, ಇನ್ನು 6 ತಿಂಗಳು ಇಷ್ಟೇಳೋ 6 ಇನ್ನು 6 ತಿಂಗಳ ಒಳಗೆ ಭರ್ಜರಿ ಲಾಡು ಊಟ ಹಾಕಿಸ್ತೀನಿ. ನನಗೂ ಜಾಜಿಗೂ ಮದುವೆ. ಬಂದು ಹೊಟ್ಟೆ ತುಂಬ ತಿನ್ಕೊಂಡೋಗಿ ದರಿದ್ರ ನನ್ನ ಮಕ್ಕಳ. ಉತ್ಸವಕ್ಕೆ ಎಷ್ಟು ಖರ್ಚಾಗುತ್ತೆ ಎಲ್ಲ ಲೆಕ್ಕ ಬರ್ದಿನಿ ಹಿಂದೆ. ಬರ್ದಿಟ್ರ? ಬರ್ದಿದ್ದೀನಿ ಶಾಸ್ತ್ರಿಗಳೇ. ತೋಮನಿ ಅದು ಬರ್ದಿದ್ದೆ, ಬರೆದ್ಬಿಟ್ಟು ಬೀರುಲಿಟ್ಟಿದ್ದೆ. ಬೀರು ಬಿಗಿದ ಕೈ ಆರಾಧ್ಯ ಅವ್ರ ಹತ್ರ ಇದೆ. ಅದನ್ನ ಯಾಕ್ರಿ ಬೀರುಲಿಟ್ರಿ? ಅಷ್ಟೊಂದು ಬೆಲೆ ಬಾಳೋ ವಸ್ತುನ ಬೀಗ ಹಾಕಿಡೋದಕ್ಕೆ ಮಾಡೋಕೆ ಬೆಟ್ಟದಷ್ಟು ಕೆಲಸ ಇದೆ. ಅರ್ಥ ಆಯ್ತಾ? ಅವ್ರಿಗೋಸ್ಕರ ಇವ್ರಿಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಹೋಗಿ ತಗೊಂಬನಿ. ಆಯ್ತು. ನಮಸ್ಕಾರ ವಿರೂಪಾಕ್ಷ ಶಾಸ್ತ್ರಿಗಳೇ, ನೀವು ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯಿತು. ನಮಸ್ಕಾರ ಗೋಪಾಲ ಸ್ವಾಮಿಗಳೇ. ನಾನು ಇಲ್ಲಿಲ್ಲದೆ ಇನ್ನೆಲ್ಲೂ ಹೋಗೋದಕ್ಕಾಗುತ್ತೆ ಹೇಳಿ? ಏನು ಪಟಾಲೆಮ್ಮೆ ಕರ್ಕೊಂಡ್ಬಂದಿದ್ರಿ? ಏನು ವಿಚಾರ? ಉತ್ಸವ ಹತ್ರ ಬರ್ತಾ ಇದೆಯಲ್ಲ, ಆ ವಿಚಾರವಾಗಿ ತಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಹೌದು ಗೋಪಾಲ ಸ್ವಾಮಿಗಳೇ, ಉತ್ಸವ ಹತ್ರ ಬಂದೇ ಬಿಡ್ತು. ಬೆಟ್ಟದಷ್ಟು ಕೆಲಸ ಇದೆ. ಎಲ್ಲನೂ ಒಂದೊಂದಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಹಾಂ, ಉತ್ಸವ ಸಮಯದಲ್ಲಿ ನಿಮ್ಗಳ ಸಹಕಾರನೂ ಬೇಕು. ಸಿದ್ಧವಾಗಿರಿ. ಖಂಡಿತ ಶಾಸ್ತ್ರಿಗಳೇ, ನಾವು ಉತ್ಸವದವರೆಗೂ ಕಾಯರಲ್ಲ. ಈಗಲಿಂದಲೇ ನಾವು ನಿಮ್ಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀವಿ. ಭಾಳ ಸಂತೋಷ. ಉತ್ಸವ ಸಮಯದಲ್ಲಿ ಜನಶಕ್ತಿ ಬಹಳ ಮುಖ್ಯ. ಅದು ಉತ್ಸವಕ್ಕೆ ಧನ ಸಹಾಯ ಮಾಡೋದಕ್ಕೆ. ನಾವುಗಳೀಗ ಅದಕ್ಕೆ ಬಂದಿದ್ದೀವಿ ಶಾಸ್ತ್ರಿಗಳೇ. ಓಹೋ, ಎಂಥ ಸಂತೋಷವಾದ ಸಮಾಚಾರ. ನನ್ನ ಮನಸ್ಸಿನ ಭಾರನ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿದ್ದೀರಿ ನೀವು. ದೊಡ್ಡ ಮಾತಾಡ್ತಾ ಇದ್ದೀರಿ, ಇದು ನಮ್ಮ ಕರ್ತವ್ಯ. ಸರಿ, ಪಕ್ಕದ ಕೋಣೆಯಲ್ಲಿ ನಮ್ಮ ಗುಮಾಸ್ತಿದ ಅವ್ರ ಕೈಲಿ ಹಣ ಕೊಟ್ಬಿಡಿ. ತಕ್ಷಣ ರಶೀತಿನ ಕೊಡ್ತಾರೆ. ಶಾಸ್ತ್ರಿಗಳೇ, ಒಂದು ಮಾತು, ತಾವು ತಪ್ಪು ತಿಳ್ಕೊಬಾರ್ದು. ಅಯ್ಯೋ, ಸಂಕೋಚ ಅದಕ್ಕೆ ಹೇಳಿ, ಪರವಾಗಿಲ್ಲ. ದುಡ್ಡನ್ನ ಗುಮಾಸ್ತರ ಕೈ ಕೊಡೋದು ತೀರಾ ಅನಿವಾರ್ಯ ಆದರೆ ಕೊಡ್ತೀವಿ, ಆದರೆ ಅದು ನಮಗೆ ತೃಪ್ತಿ ಕೊಡಲ್ಲ. ಅಂದರೆ ಕ್ಷಮಿಸಿ, ಅರ್ಥವಾಗಲಿಲ್ಲ. ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ದುಡ್ಡನ್ನು ಅದು ನಿಮ್ಮ ಕೈಗೆ ಕೊಟ್ಟರೆ ನಮ್ಮೆಲ್ಲರ ಮನಸ್ಸಿಗೂ ಸಮಾಧಾನ ಆಗುತ್ತೆ ಅಂತ. ಹೌದು ಶಾಸ್ತ್ರಿಗಳೇ, ದುಡ್ಡನ್ನು ನಿಮ್ಮ ಅಮೃತಾಸ್ತಿಗೆ ಒಪ್ಪಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಏನು ಹೇಳಲಿ ಇದಕ್ಕೆ? ಶಾಸ್ತ್ರಿಗಳೇ, ನಾವು ಕೊಡಕ್ಕೆ ಬಂದಿರೋದು 100,000 ದೇಣಿಗೆ ಅಲ್ಲ. ಶಾಸ್ತ್ರಿಗಳೇ, ಇಡೀ ಊರಿನ ಜನ ಎಲ್ಲ ಸೇರಿಸಿ ಕೊಟ್ಟಿರೋ 1.5 ಲಕ್ಷ ರೂಪಾಯಿ ದೇಣಿಗೆ ತಗೊಳ್ಳಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ನಿಮ್ಮ ಮೇಲೆ ನಮಗೆ ಮಾತ್ರ ನಂಬಿಕೆ ಅಲ್ಲ, ಇಡೀ ಊರಿನ ಜನಕ್ಕೆ ನಂಬಿಕೆ ಇದೆ. ಈ ಸಲ ಅಮ್ಮನವ್ರ ಜಾತ್ರೆ ಅದ್ಧೂರಿಯಾಗಿ ಆಗಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಉತ್ಸವ ಅದ್ಭುತವಾಗಿ ನಡೆಯುತ್ತೆ, ಯಶಸ್ವಿಯಾಗಿ ನಡೆಯುತ್ತೆ. ನೀವು ನಿಶ್ಚಿಂತೆಯಾಗಿರಿ. ನೀವು ಕೊಟ್ಟಿದ್ದೀರಲ್ಲ ದೇಣಿಗೆ, ಇದಕ್ಕೆ ಗುಮಾಸ್ತರು ರಸೀದಿ ಕೊಡ್ತಾರೆ. ಮರೀದೆ ತಗೊಂಡು ಹೋಗಿ. ಒಳ್ಳೆಯದಾಗಲಿ. ಹಾಗೆ ಹೇಳಿ ನಮಗೆ ಅವಮಾನ ಮಾಡಬೇಡಿ ಶಾಸ್ತ್ರಿಗಳೇ. ರಸೀದಿ ಇಸ್ಕೊಳ್ಳೋಕ್ಕೆ ನಾವು ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ. ಉತ್ಸವಕ್ಕೆ ಬೇರೆ ಏನಾದರೂ ಸಹಾಯ ಬೇಕಿದ್ರೆ ನಮ್ಗೆ ಹೇಳಿ ಶಾಸ್ತ್ರಿಗಳೇ. 23 ವರ್ಷಕ್ಕೊಮ್ಮೆ ನಡೆಯುವ ಉತ್ಸವನ ನಾವು ನೋಡೋದಕ್ಕೆ, ಭಾಗವಹಿಸೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಈ ಉತ್ಸವಕ್ಕೆ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡೋಣ ಅಂತ. ಎಲ್ಲರೂ ಸೇರಿ ಶ್ರಮಿಸಿದಾಗ ಯಶಸ್ಸು ಖಂಡಿತ ಸಿಗುತ್ತೆ. ಅದಕ್ಕೆ ಉದಾಹರಣೆ ಅಂದರೆ, ಶ್ರೀರಾಮಚಂದ್ರ ಸೀತಾಮಾತೆನ ರಾವಣನಿಂದ ರಕ್ಷಿಸೋದಕ್ಕೋಸ್ಕರ ಲಂಕೆಗೆ ಹೊರಟಾಗ ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟೋದಕ್ಕೆ ಸಹಾಯ ಮಾಡಿದ್ದು ವಾನರ ಸೇನೆ. ಅದು ಮಾಡಿದ್ದು ಅಳಿಲು ಸೇವೆನೇ. ಹಾಗೆ ನೀವೆಲ್ಲರೂ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸಹಾಯ ಹಸ್ತವನ್ನು ಚಾಚಿದ್ದಕ್ಕೆ ನಾನು ಸದಾ ನಿಮಗೆ ಚಿರಋಣಿ. ತಾವು ನಮ್ಗೆ ಅಪ್ಪಣೆ ಕೊಟ್ಟರೆ ಹೋಗಿ ಬನ್ನಿ. ಒಳ್ಳೆಯದಾಗಲಿ.
ನೋಡಿದ್ಯಾ ನನ್ನ ವರ್ಚಸ್ಸು ಏನು ಅಂತ? ಇವರೆಲ್ಲರೂ ನನ್ನನ್ನು ನಂಬಿ ಬರ್ತಾರೆ. ನೋಡಿದ್ಯಾ ಹೇಗಿದೆ ನನ್ನ ಸಾಮರ್ಥ್ಯ ಅಂತ? ನೋಡಿದ್ಯಾ? ಇನ್ನು ಮುಂದೆ ನನ್ನ ಅಯಸ್ಕಾಂತದ ಶಕ್ತಿಯಿಂದ ಇಡೀ ಜಲಸ್ತೋಮಾನ ಇಲ್ಲಿಗೆ ಹರಿದು ಬರುತ್ತೆ. ಕಣ್ಣು ಬಿಟ್ಕೊಂಡು ನೋಡ್ತಾ ಇರು. ನನ್ನನ್ನು ನೋಡಿ ಈಗ ನಿನಗೆ ಈರ್ಷ್ಯೆ ಹುಟ್ಟಿರ್ಬೇಕಲ್ಲ? ಇದು ಪ್ರಾರಂಭ. ಒಂದೇ ನೋಡ್ತಾ ಇರು, ನನ್ನ ಶಕ್ತಿಯ ಪರಿಚಯವಾಗ್ತಾ ಹೋಗುತ್ತೆ. ಆಗ್ತಾ ಹೋಗುತ್ತೆ. ಅವತ್ತು ನೀವು ಮನೆವರೆಗೂ ಬಂದು ಮನೆ ಒಳಗಡೆ ಬರಲೇ ಇಲ್ಲ. ಕೇಳಿದ್ದಕ್ಕೆ ಸಮಯ ಬರಲಿ ಅಂತ ಹೇಳಿದ್ರಿ. ಇವತ್ತು ನೀವೇ ನಮ್ಮ ಮನೆಗೆ ಬರ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಹೌದು, ಸಮಯ ಬಂದಾಗ ನೀನು ಕರೀದಿದ್ರು ನಾನು ಬರ್ತೀನಿ. ಅವತ್ತು ನೀವು ಮನೆಗೆ ಬರದೇ ಇದ್ದಿದ್ದೆ ಒಳ್ಳೇದಾಯ್ತು ಬಿಡಿ. ಯಾಕೆ? ಅವತ್ತು ಮನೇಲಿ ಯಾರೂ ಇರಲೇ ಇಲ್ಲ. ನಾನೇ ಅರ್ಧ ಗಂಟೆ ಮನೆ ಮುಂದೆ ಬಾಗಿಲು ಕಾಯ್ಕೊಂಡು ಕೂತಿದ್ದೆ. ಆಮೇಲೆ ಬಂದರು ಎಲ್ಲ. ಅದಕ್ಕೆ ಹೇಳಿದ್ದು ಸಮಯ ಬರಬೇಕು ಅಂತ. ಅಂದರೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಒಂಥರ ಹೌದು. ದೇವಸ್ಥಾನದಲ್ಲಿ ಅಪ್ಪ ಹೇಳಿದ್ರೇನೋ ಮನೇಲಿ ಯಾರೂ ಇರಲ್ಲ ಅಂತ. ಅದೆಂತ ನಗೆ ನಗ್ತೀರಿ ನೀವು? ಒಂದೊಂದು ನಗುಗೂ ಒಂದೊಂದು ಅರ್ಥ. ನನ್ಗಂತೂ ಏನೂ ಅರ್ಥ ಆಗಲ್ಲ. ನಾನು ಇಂಥ ಪ್ರಶ್ನೆಗಳನ್ನ ಕೇಳಿದ್ರೆ ಹೀಗೆ ನಕ್ಬಿಟ್ಟು ಸುಮ್ಮನಾಗ್ಬಿಡ್ತೀರಿ. ಮಾತು ಬೆಳ್ಳಿ, ಮೌನ ಬಂಗಾರ. ನೋಡಿ ಮತ್ತೆ ಒಗಟು. कदम्बवनचारिणी मुनिकदम्बकादम्बिनी
निदं भजित भूतर सुरनितं विनिसेविता कमनीयतनुलते त्वां कं चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्या पुष्पाञ्जलिश्चरणयोदयमम्बकीर्णः ಯಾಕೆ ಏನಾಯ್ತು? ಮಣಿಕಂಠ, ಏನೋ ಪ್ರತಿಪ್ರಯೋಗ ನಡೀತಾ ಇದೆ. ಅದ್ಯಾಕೆ ಸಾಧ್ಯ? ತಗೋ ಇದನ್ನ. ನಾನ್ ನಿಲ್ಸು ಅನ್ನೋವರೆಗೂ ಈ ಚಾವಟಿಯಲ್ಲಿ ನೆಲಕ್ಕೆ ಹೊಡಿತಾ ಇರು. ಈಗ ತೋರಿಸ್ತೀನಿ ಆ ಶಂಕರನಿಗೆ ಸ್ವರ್ಗ.
ಇದೇನಿದು? ನಾನು ಹೊಡೆದ ಏಟ್ಗಳೆಲ್ಲ ನಮ್ಮ ಶತ್ರು ಬೀಳ್ತಿದೆ ಅಂತ ಜೋರಾಗಿ ಬಾರಿಸ್ತಿದ್ದೆ. ಈಗ ನೋಡಿದ್ರೆ ಎಲ್ಲ ಏಟ್ಗಳು ನಿಮಗೆ ಬಿದ್ದಿದೆ. ಈಗೇನು ಮಾಡೋದು? ನಾನು ಕೊಟ್ಟಿದ್ದನ್ನ ನಿಜವಾಗ್ಲೂ ಅವ್ರ ಮನೆ ಮುಂದೆ ನೆಲದಲ್ಲಿ ಹೂತ್ ಬಂದಿದ್ಯಾ ಮಣಿಕಂಠ? ಅದ್ರ ಬಗ್ಗೆ ಎಳ್ಳಷ್ಟು ಸಂಶಯ ಬೇಡ. ಎಲ್ಲಿ ಹೂತ್ ಬಂದಿದ್ಯಾ? ಲಲಿತಮ್ಮನವ್ರ ಮನೆ ಮುಂದೆ ಪೂರ್ವ ದಿಕ್ಕಿಗೆ ಹೂತ್ ಬಂದಿದ್ದೀನಿ. ಇಲ್ಲ, ಅದಲ್ಲಿಲ್ಲ, ಇಲ್ಲೇ ಎಲ್ಲೋ ಇದೆ.